ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್. ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಾಗಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಹೇಳ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ಹೊಸ ಬಿಗಿನರ್ಸ್ಗೆ ಟ್ರೇಡಿಂಗಿಗೆ ಡ್ಯುಯಲ್ ಮಾನಿಟರ್ ಸೆಟಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೊಸದಾಗಿ ಏಸರ್ ಕಂಪನಿದು ಚೆನ್ನಾಗಿದೆ. ಈಗ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದು ಬಂದ್ಬಿಟ್ಟು 23.8 ಇಂಚಸ್ ಇದೆ ಮಾನಿಟರು. ಸೊ ಹಾಗೆ ಒಂದು ಲ್ಯಾಪ್ಟಾಪಲ್ಲಿ ಡ್ಯುಯಲ್ ಮಾನಿಟರ್ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ಈ ಥರ ಡ್ಯುಯಲ್ ಮಾನಿಟರ್ ಸೆಟಪ್ ಮಾಡ್ಕೊಂಡು ಇದು ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಆರ್ಡರ್ ಬಂದ್ಬಿಟ್ಟು ಇದು ಅಮೆಝಾನಲ್ಲಿ ತರಿಸಿರೋದು. ಫಸ್ಟ್ ಒಂದು ಮಾನಿಟರ್ ಬಂದ್ಬಿಟ್ಟು ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು. ಇದು ಅಮೆಝಾನಲ್ಲಿ ಆರ್ಡರ್ ಮಾಡೋದು. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಪೋರ್ಟರ್. ಯಾವ ಥರ ಪೋರ್ಟರು ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಡ್ಯುಯಲ್ HDMI USB ಟು ಡ್ಯುಯಲ್ HDMI ಅಂತ ಹೇಳಿಬಿಟ್ಟು ಇದ್ರದ್ದು ಎಲ್ಲ ಕ್ಯಾಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾನು ವೀಡಿಯೋ ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ, ಅಂದರೆ ಸೆಕೆಂಡ್ಸಲ್ಲಿ ತುಂಬ ಮಿನಿಮೈಸ್ ಮಾಡಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಪ್ಲೇ ಆಗ್ತಾಯಿದೆ. ಈಗೆಲ್ಲ ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ಲಿಂಕ್ಸು ಎಲ್ಲನೂ ಪ್ರತಿಯೊಂದೂ ಲಿಂಕಲ್ಲಿ ಹಾಕಿರ್ತೀನಿ. ಇದು ಬಂದ್ಬಿಟ್ಟು ನನಗೆ 1000 ರೂಪೀಸ್ ಏನೋ ಬಿಟ್ಟಿದ್ದು. ಇದು ಬಂದ್ಬಿಟ್ಟು ನೋಡಿ HDMI USB-B ಟು HDMI ಡ್ಯುಯಲ್ ಪೋರ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ಡೈರೆಕ್ಟಾಗಿ 2 ಮಾನಿಟರ್ಗೆ ಕನೆಕ್ಟ್ ಮಾಡ್ಬೋದು. ನೋಡಿ ಈ ಥರ ಬರುತ್ತೆ ಪ್ರಾಡಕ್ಟು. USB-B ಒಂದು ಸೈಡ್ ಇರುತ್ತೆ, ಇನ್ನೊಂದು ಕಡೆ ಡ್ಯುಯಲ್ ಮಾನಿಟರ್ಗೆ HDMI ಕೇಬಲ್ ಕನೆಕ್ಟ್ ಮಾಡಬೇಕು. ಇದೊಂದು USB-B ಇಂದ HDMI ಡ್ಯುಯಲ್ ಕನೆಕ್ಟ್. ಇದ್ರದ್ದು ಪ್ರಾಡಕ್ಟ್ ಲಿಂಕು ನೆಲ್ಲ ಇದೆ ನೋಡಿ. ಈ ಥರ ಮಾನಿಟರ್ ಸೆಟಪ್ ಮಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು HDMIಗೆ ಎರಡು ಮಾನಿಟರ್ದು ಕನೆಕ್ಟ್ ಮಾಡಿರ್ತಾರೆ. ಅದನ್ನು ಈ ಡೈರೆಕ್ಟಾಗಿ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು. ನನಗೇನೆ ಇದು ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು, ಯೂಸ್ಫುಲ್ ಆಗಿದೆ. ಇದು ಮಾನಿಟರ್ ಬಂದ್ಬಿಟ್ಟು LED ಮಾನಿಟರು. ಏಸರ್ದು ತುಂಬ ಚೆನ್ನಾಗಿದೆ. ಈ ಪ್ರೊಟೆಕ್ಷನ್ ಪ್ರತಿಯೊಂದು ಇದೆ ಇದರಲ್ಲಿ. ಜಾಸ್ತಿ ಹೊತ್ತು ನೋಡೋದಾಗಲಿ ಅದರಾಗಲಿ ಬರಲಿಲ್ಲ. ಸೊ ಈ ಲ್ಯಾಪ್ಟಾಪು ಸ್ವಲ್ಪ ಆನ್ ಆಗಲಿಲ್ಲ, ಆನ್ ಇಶ್ಯೂ ಬಂತು. ಸೊ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಲ್ಯಾಪ್ಟಾಪ್ ತೊಗೊಂಡೆ. ಈ ಲ್ಯಾಪ್ಟಾಪಲ್ಲಿ ನೋಡಿ ಕನೆಕ್ಟ್ ಮಾಡ್ತೀನಿ. ಇದು ಸ್ವಲ್ಪ ಅಪ್ಡೇಟಿಗೆ ಸ್ವಲ್ಪ ಟೈಮ್ ಆಯಿತು ನೋಡಿ. USB ಇದನ್ನು ಕನೆಕ್ಟ್ ಮಾಡೋದು. ಎರಡು ಮಾನಿಟರ್ ಆನ್ ಮಾಡ್ಕೊಂಡು ಸೆಟಪ್ ಮಾಡೋದು. ಅಪ್ಡೇಟ್ ಆಗ್ತಾ ಇದೆ. ಸೊ ಹಾಗೆ ಸ್ವಲ್ಪ ಹ್ಯಾಂಗ್ ಆಯಿತು ನೋಡಿ. ಈಗ ಆಲ್ರೆಡಿ 2 ಮಾನಿಟರ್ ಕನೆಕ್ಟ್ ಆಗಿದೆ. ಕನೆಕ್ಟ್ ಮಾಡ್ಕೊಂಡು ಚೆನ್ನಾಗಿದೆ ಮಾತ್ರ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನಿಮಗೆ ಈ ಕಣ್ಣು ನೋವೋದಾಗಲಿ ಏನು ಈ ಥರ ಏನು ಪ್ರಾಬ್ಲಮ್ ಬಂದಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 5 ಅವರ್ಸ್ ಯೂಸ್ ಮಾಡಿದ್ದೀನಿ. USB-B ಇರ್ತಾರೆ, ಅದಕ್ಕೆ ಕನೆಕ್ಟ್ ಮಾಡೋದು. ಎಷ್ಟು ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ. ಜಸ್ಟ್ ಕನೆಕ್ಟ್ ಆಯಿತು ನೋಡಿ. ಬಂದ್ಬಿಟ್ಟು ಮಿರರ್ ಆಪ್ಷನ್ ಇದೆ. ಈಗ ನಿಮ್ಮ ಲ್ಯಾಪ್ಟಾಪ್ ಡಿಸ್ಪ್ಲೇಲಿ ಏನಿದೆಯೋ ಅದು ಸೇಮ್ ಡೂಪ್ಲಿಕೇಟ್ ಆಗಿದೆ. 3 ಸ್ಟೆಪ್ಸಲ್ಲಿ ಬರ್ತಾಯಿದೆ. ಇದರಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ನೋಡಿ. ಅಲ್ಲಿ ಎಕ್ಸ್ಟೆಂಡೆಡ್ ಅಂತ ಕೊಟ್ಟರೆ ಈಗ ನಾವು ಫ್ಲಿಪ್ನ ಕ್ಲೋಸ್ ಮಾಡಿದ್ರೂ ಸಹ ನಾವು ಯೂಸ್ ಮಾಡ್ಬೋದು ನೋಡಿ. ಇದು ಬಂದ್ಬಿಟ್ಟು ಮೇನ್ ಸ್ಕ್ರೀನ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿರೋದು, ರೈಟ್ ಸೈಡಲ್ಲಿರೋದು ಎಕ್ಸ್ಟೆಂಡೆಡ್ ಆಗುತ್ತೆ. ಸೇಮ್ ಮಾನಿಟರ್ ಸೇಮ್. ಇದು ತುಂಬಾ ಫಾಸ್ಟ್ ರೆಸ್ಪಾನ್ಸ್ ಇದೆ ಇದರಲ್ಲಿ. ಇದು ಬಂದ್ಬಿಟ್ಟು 0.02 ಮಿಲಿ ಸೆಕೆಂಡ್ ಇದೆ ರೆಸ್ಪಾನ್ಸ್ ನೋಡಿ. ಎರಡರಲ್ಲೂ ಯೂಟ್ಯೂಬ್ ಓಪನ್ ಮಾಡಿ ಮೊಬೈಲ್ ವೀಡಿಯೋ ಮಾಡಿ. ಸೊ ನೀವು ಕ್ಲಾರಿಟಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಲಿಂಕ್ನು ಅಲ್ಲಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ತೀವಿ. ಇದೇ ಥರ ಟ್ರೇಡಿಂಗ್ ಮಾಡಲಿಕ್ಕೆ ನಮ್ಗೆ ಡ್ಯುಯಲಲ್ಲಿ ಇದನ್ನು ನೋಡ್ಕೋಬೇಕು ಅಂತ ಹೇಳಿ ಚಾರ್ಟ್ಸ್ ನೋಡ್ಕೋಬೇಕು ನೋಡಿ. ಸೇಮಲ್ಲಿ ನೋಡ್ಕೋಬೋದು, ಅಟ್ ಎ ಟೈಮ್ ನೋಡ್ಕೋಬೋದು. ತುಂಬ ಗುಡ್ ಇದೆ, ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಬೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ಫಾರ್ಮೇಷನ್ ಇಷ್ಟ